ಇನ್ನು ನಾಳೆ ಎಲೆಕ್ಷನ್ ರಿಸಲ್ಟ್ ಹೊರಬರ್ತಾ ಇದೆ. ನಾಳೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಫಲಿತಾಂಶ ಕೂಡ ಹೊರಬರ್ತಾ ಇರೋದ್ರಿಂದಾಗಿ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮತ ಎಣಿಕೆ ಕೇಂದ್ರದಲ್ಲಿ ಅಧಿಕಾರಿಗಳು ಸರ್ವ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರಾಮನಗರ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ ನಾಳೆ. ಬೆಂಗಳೂರು ಮೈಸೂರು ಹೈವೇ ಬಳಿ ಇರುವಂತಹ ಎಂಜಿನಿಯರಿಂಗ್ ಕಾಲೇಜ್ ಇದು, ರಾಮನಗರ ಎಂಜಿನಿಯರಿಂಗ್ ಕಾಲೇಜ್. ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದಷ್ಟು ಪೋಲ್ಗಳನ್ನೆಲ್ಲ ಹಾಕಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಟೈಟ್ ಮಾಡ್ತಾ ಇದ್ದಾರೆ ಈಗ ಪೊಲೀಸರು. ಒಟ್ಟು 3 ಹಾಲ್ಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. 466 ಪೋಸ್ಟಲ್ ಬ್ಯಾಲೆಟ್ ಇದೆ, ಅದು ಕೌಂಟಿಂಗ್ ಆಗಬೇಕು. ಅದಾದಮೇಲೆ 457 ಅಂಚೆ ಮತ ಚಲಾವಣೆ, ಸೊ ಅದು ಕೂಡ ಕೌಂಟಿಂಗ್ ಆಗುತ್ತೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ದಾಖಲೆ ಪ್ರಮಾಣದಲ್ಲಿ ಈ ಸತಿ ವೋಟಿಂಗ್ ಆಗಿದೆ. ಕಳೆದ ಬಾರಿಗಿಂತಲೂ ಕೂಡ ಒಂದಷ್ಟು ಹೆಚ್ಚು ಪರ್ಸೆಂಟೇಜ್ ನೋಡ್ತಾ ಇದ್ವಿ. 88.81 ಹತ್ತತ್ರ 90% ಅಷ್ಟು ವೋಟಿಂಗ್ ಆಗಿರುವಂಥದ್ದನ್ನು ಗಮನಿಸ್ಬೋದು ನಾವಿಲ್ಲಿ. ಸೊ ಹಾಗಾಗಿ ಇದರಲ್ಲಿ ಸೇವಾ ಮತದಾರರು ಸುಮಾರು 47 ಜನ ಮತ ಹಾಕಿದ್ದಾರೆ. ಇನ್ನು 12 ಜನ ಮಾತ್ರ 14 ಟೇಬಲ್ಗೆ ಕೌಂಟಿಂಗ್ ವ್ಯವಸ್ಥೆ ಇರುತ್ತೆ. ಸೊ ಏಜೆಂಟ್ಗಳ ಪಾಸ್ ಕಡ್ಡಾಯ ಇರುತ್ತೆ. ಮತ ಎಣಿಕೆಗೆ 3 ಸುತ್ತಿನ ಭದ್ರತೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಫಲಿತಾಂಶದ ಹಿನ್ನೆಲೆ ಇಡೀ ಜಿಲ್ಲೆಯಲ್ಲಿ 163 ಸೆಕ್ಷನನ್ನು ಜಾರಿಗೊಳಿಸಿದ್ದಾರೆ. ಬನ್ನಿ ಈಗ ಈ ಒಂದು ಪ್ರಕ್ರಿಯೆ ನಾಳೆ ಹೇಗೆ ನಡೆಯುತ್ತೆ, ಯಾವ ರೀತಿ ಇದೆ ಸಿದ್ಧತೆ ಎಲ್ಲವೂ ಕೂಡ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸೈಯದ್ ವಿವರಿಸಿದ್ದಾರೆ, ನೋಡೋಣ. ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ. ಹೀಗಾಗಿ ಚುನಾವಣಾ ಆಯೋಗ ಸರ್ವ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಿರುವಂಥದ್ದು. ಸದ್ಯ ನಾವೀಗ ರಾಮನಗರದ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಇದ್ದೀವಿ. ಇಲ್ಲಿ ಎಲ್ಲ ರೀತಿಯ ಸರ್ವ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮತ್ತು ಪೊಲೀಸ್ ಇಲಾಖೆ ಮಾಡ್ಕೊಳ್ತಿರುವಂಥದ್ದು. ಯಾಕಂತಂದರೆ ನಾಳೆ ಈ ಒಂದು ಫಲಿತಾಂಶ ಬರುತ್ತೆ. ಹೀಗಾಗಿ 3 ಸುತ್ತಿನ ಒಂದು ಭದ್ರತೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು ತಾವು ಗಮನಿಸಬೇಕು. ನಾಳೆ ಭಾಳಷ್ಟು ಜನ ರಾಜಕೀಯ ನಾಯಕರು ಕೂಡ ಇಲ್ಲಿ ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇದೆ ಯಾರು ಗೆಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. 2,06,000ಕ್ಕೂ ಹೆಚ್ಚು ಮತದಾರರು ಈ ಒಂದು ಉಪಚುನಾವಣೆಯಲ್ಲಿ ಪಾಲ್ಗೊಂಡ ಹಿನ್ನೆಲೆ ಒಂದು ಲೆಕ್ಕದಲ್ಲಿ ದಾಖಲೆಯ ಮತದಾನ ಆಗಿದೆ. ತಾವು ಬ್ಯಾರಿಕೇಡ್ಗಳನ್ನು ಕೂಡ ಗಮನಿಸಬೇಕಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ನಾಳೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಭ್ರಮಾಚರಣೆ ಆಗಬಾರ್ದು. 144 ಸೆಕ್ಷನ್ ಅಂದರೆ 163 BNS ಆಕ್ಟ್ ಪ್ರಕಾರ ಅದನ್ನು ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿರುವಂಥದ್ದು. ಯಾವ ಪಾರ್ಟಿ ಕೂಡ ಸಂಭ್ರಮಾಚರಣೆ ಮಾಡುವ ಹಾಗಿಲ್ಲ, ಸಿಹಿ ತಿನ್ನಿಸ್ಬೋದು. ಆದರೆ ತಾವು ಗಮನಿಸಬೇಕು ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿರುವಂಥದ್ದು. ಮತ್ತು ಪೋಲ್ಗಳನ್ನು ಕೂಡ ಕಟ್ಟಿದ್ದಾರೆ. ಆ ಪೋಲ್ ಏನು ಕಟ್ಟಿದಾರಲ್ಲ, ಯಾವುದೇ ರಾಜಕೀಯ ನಾಯಕರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಯಾರು ಅನಧಿಕೃತವಾಗಿ ಅಕ್ರಮವಾಗಿ ಪ್ರವೇಶ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಆ ಒಂದು ಪೋಲ್ಗಳ ಆ ಕಡೆನೇ ಇರಬೇಕು. ನಾಳೆ ಬೆಂಗಳೂರು ಮೈಸೂರು ಈ ಒಂದು ಹೈವೇ ಏನಿದೆ, ಬಹುಶಃ ಈ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಅದನ್ನು ಡೈವರ್ಟ್ ಮಾಡ್ತಾರೆ ನಾಳೆ. ಅದನ್ನು ಕೂಡ ಒಂದು ರೋಡ್ ಮ್ಯಾಪ್ ಈಗಾಗಲೇ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಅಂದರೆ ನಾಳೆ ಒಟ್ಟು 300ಕ್ಕೂ ಹೆಚ್ಚು ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಯಾಕಂತಂದರೆ ಮತ ಎಣಿಕೆಯಿಂದ ಶುರುವಾಗಿ ಪ್ರತಿಯೊಂದು ಕೂಡ ಗಮನ ಹರಿಸಬೇಕಾಗುತ್ತೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಬ್ಯಾಲೆಟ್ ಪೇಪರ್ಗಳನ್ನು ಮತ ಎಣಿಕೆಯಿಂದ ಶುರು ಮಾಡಿಕೊಳ್ಳಲಾಗುತ್ತೆ. ತದನಂತರ 8 ಗಂಟೆಗೆ EVM ಮತ ಎಣಿಕೆ ಶುರುವಾಗುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇಡೀ ರಾಜ್ಯವೇ ಒಂದು ಲೆಕ್ಕದಲ್ಲಿ ಬಹಳ ಕುತೂಹಲದಿಂದ ಈ ಒಂದು ಉಪಚುನಾವಣೆಯನ್ನು ನೋಡ್ತಿರುವಂಥದ್ದು. ಯಾಕಂತಂದರೆ ಇಲ್ಲಿ CP ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನಡುವಿರುವಂತಹ ಪೈಪೋಟಿ ಏನಿದೆ ಅದು ರಾಜಕೀಯ ಒಂದು ಪೊಲಿಟಿಕಲ್ ಮೇಲೇನೆ ಪ್ರಭಾವ ಬೀರುತ್ತೆ. ಹಾಗಾಗಿ ನಾಳೆಯ ಫಲಿತಾಂಶ ಏನಿದೆ ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.